ಭೀಮಶಂಕರ ದೇವರ ಮಾನದ ಗೋವಿಂದ ಗೋವಿಂದ, ರಾಮೇಶ್ವರ ದೇವರ ಮಾನದ ಗೋವಿಂದ ಗೋವಿಂದ, ಶ್ರೀರಾಮೇಶ್ವರ ಮಾನದ ಗೋವಿಂದ ಗೋವಿಂದ, ಸುಬ್ರಹ್ಮಣ್ಯ ಸ್ವಾಮಿ ಮಾನದ ಗೋವಿಂದ ಗೋವಿಂದ. ಸಾಧನ ಮಾಡಿ नमो राजा कांतस्मरणं जय जय हरे शंकर चक्रधावत विजामदई ಚಿಂತನೆ ತುಡರೆ ಈ ಒಂಜಿ ಶಿವ ಸಾನ್ನಿಧ್ಯೋಡು ಆ ದೈವ ಸಾನ್ನಿಧ್ಯವನ್ನು ನನಾತ್ ಬೆಳಗ ವಾಡ್ಪಂಟ್ರೆ ಚಿಂತನ ತುಡರ್ ಎಲ್ಲವನ ಮೂಲಕ ಈ ಒಂಜಿ ಉದಿಪನದ ಲೇಸನ ಮಲ್ಪೊಂದು ವಿನಂತಿ ಲೋಕಾರ್ಪಣೆ ಆಂಡ್ ಈ ಲೋಕಾರ್ಪಣೆ ಆಯ್ನಿಡ್ದು ಪಕ್ಕ ಐಡ್ದು ದುಂಬು ನಮ್ಮ ಆ ರೀತಿಲಿ ಬೈದಾ ಬಂದ್ಪುಣ ಒಂಜಿ ಸವಿಸ್ತಾರವಾಯಿನ ಒಂಜಿ ವರದಿನ ಯಾನ ನಿಖಿಲ ದುಂಬು ಏರ ಇಚ್ಛೆಗಳು ಕಾರಣರಾಗರು ಮತ್ತು ಈ ನಿಟ್ಟಿನಲ್ಲಿ ನಾವು ನಡೆದುಕೊಂಡು ಬಂದಿರುವ ದಾರಿಯ ವರದಿಯನ್ನು ಈ ಮೂಲಕ ಮಂಡಿಸಲು ಇಚ್ಛಿಸುತ್ತೇನೆ. ಮಂಗಳೂರು ತಾಲೂಕು ಪಡುಪೆರ ಗ್ರಾಮ ಪಂಚಾಯಿತಿಯ ಮೂಡುಪೆರ ಗ್ರಾಮದ ಸರ್ವೆ ನಂಬರ್ 272/2ರಲ್ಲಿ 1 ಎಕರೆ ಜಾಗ 19/9/1996 ರುದ್ರಭೂಮಿಗೆ ಜಾಗ ಮಂಜೂರಾಗಿದ್ದು ಶ್ರೀಯುತ ಕೃಷ್ಣಾಮಿಂದ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂದರ್ಭದಲ್ಲಿ 2006ರಲ್ಲಿ ಇಲ್ಲಿ ಒಂದು ಶವ ಸಂಸ್ಕಾರದ ಒಂದು ಶೆಡ್ಡನ್ನು ನಿರ್ಮಿಸಲಾಯಿತು. ಆದರೆ ಆ ಕಟ್ಟಡದಲ್ಲಿ ಒಂದು ಶವ ಸಂಸ್ಕಾರವು ನಾವು ಆಗಿರುವುದಿಲ್ಲ. ತದನಂತರ ಅದು ಯಾಕೆ ಈ ರೀತಿ ಆಯಿತು ಅಂತ ಹೇಳುವಾಗ ನಾವು ಒಂದು ಚಿಂತನೆ ಮಾಡುವಾಗ 2015ರಲ್ಲಿ ನಾವು ಗ್ರಾಮಸ್ಥರು ಒಟ್ಟು ಸೇರಿ ಒಂದು ಊರಿನವರು ಈ ಒಂದು ಎಲ್ಲ ಕಡೆಯಲ್ಲಿ ಸ್ಮಶಾನ ಇದೆ, ನಮ್ಮ ಊರಿಗೂ ಒಂದು ಸ್ಮಶಾನ ಬೇಕು. ಆ ಸಮಿತಿಯ ಮುಖಾಂತರ ಇವರ ಮಾರ್ಗದರ್ಶನದಲ್ಲಿ ಹಿಂದೂ ರುದ್ರ ನಿರ್ಮಿಸುವ ರೂಪುರೇಷೆಯನ್ನು ಸಿದ್ಧಗೊಳಿಸಿ ಸತತ 2 ವರ್ಷಗಳಿಂದ ಸಾರ್ವಜನಿಕರನ್ನು ಪ್ರೇರಿಸಿ ಗ್ರಾಮ ಪಂಚಾಯತ್ನ ತಂಡದ ಮುಖಾಂತರ ಆಗಾಗಲೇ ಅತ್ಯುತ್ತಮ ಹಿಂದೂ ರುದ್ರಭೂಮಿಯಿಂದ ಖ್ಯಾತಿಗೊಳಗಾಗಿರುವ ಉಜಿರೆಯ ರಾಮನಗರದಲ್ಲಿರುವ ಹಿಂದೂ ರುದ್ರಭೂಮಿಯನ್ನು ಪರಿಶೀಲಿಸಿ ಇಂಥದ್ದೇ ಒಂದು ರುದ್ರಭೂಮಿಯನ್ನು ಇಲ್ಲಿ ನಾವು ಕೂಡ ನಿರ್ಮಾಣ ಮಾಡಬೇಕೆಂಬ ನಿರ್ಣಯವನ್ನು ಮಾಡಿ ಸಮಿತಿಯ ಮುಖಾಂತರ ಅಭಿವೃದ್ಧಿಪಡಿಸಲು ಅನುಮತಿಯನ್ನು ಪಡುಪೆರ ಗ್ರಾಮ ಪಂಚಾಯತಿಗೆ 2/10/2015 ಗ್ರಾಮ ಪಂಚಾಯತಿಗೆ ಮನವಿಯನ್ನು ನೀಡಲಾಯಿತು. ಆ ಮನವಿಯ ಮೇರೆಗೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ನಿರ್ಣಯ ನಂಬರ್ 28/19 ದಿನಾಂಕ 14/10/2005 ಪಡುಪೆರ ಗ್ರಾಮ ಪಂಚಾಯತ್ ಹಿಂದೂ ರುದ್ರಭೂಮಿಯನ್ನು ಸಮಿತಿಯ ಮುಖಾಂತರ ಅಭಿವೃದ್ಧಿಪಡಿಸಲು ಗ್ರಾಮ ಪಂಚಾಯತ್ ಸರ್ವಾನುಮತದಿಂದ ನಿರ್ಣಯ ಮಾಡಿ ನಮಗೆ ಸಮಿತಿಯ ಮುಖಾಂತರ ಅಭಿವೃದ್ಧಿಪಡಿಸಲು ನಿರ್ಣಯವನ್ನು ಮಾಡಿಕೊಟ್ಟಿರುತ್ತದೆ. ತದನಂತರ ಸಮಿತಿಯ ಮುಖಾಂತರ ಸುಮಾರು ಸತತ 1.5 ವರ್ಷಗಳನ್ನು ಸತತ ಪ್ರಯತ್ನದಿಂದ ಊರ ಮತ್ತು ಪರವರ್ಗದ ದಾನಿಗಳ ನೆರವಿನಿಂದ ಮತ್ತು ಸರ್ಕಾರದ ಅನುದಾನದಿಂದ 26/3/2017 ಸುಸಜ್ಜಿತವಾದ ಹಿಂದೂ ರುದ್ರಭೂಮಿ ಲೋಕಾರ್ಪಣೆಗೊಂಡು ಸುಮಾರು 425 ಶವ ಸಂಸ್ಕರಣ ಇದುವರೆಗೆ ಮಾಡಿರುತ್ತೇವೆ. ಶವ ಸಂಸ್ಕಾರದ ಉಚಿತವಾಗಿ ಸುಮಾರು 9 ಶವ ಸಂಸ್ಕರಣ ನಾವು ಇಲ್ಲಿ ಮಾಡಿದ್ದೇವೆ. ಲೋಕಾರ್ಪಣೆಯಾದ ನಂತರ ಒಂದು ಕಟ್ಟಿಗೆ ಇಡುವ ಶೆಡ್, ವಿಶ್ರಾಂತಿ ಧಾಮ, ಕಚೇರಿ, ಶಾಶ್ವತ ಛಪ್ಪರ ಸಮಿತಿಯ ಮುಖಾಂತರ ಮತ್ತು ದಾನಿಗಳ ನೆರವಿನಿಂದ ಮತ್ತು ಗ್ರಾಮ ಪಂಚಾಯತ್ ಮತ್ತು ವಿವಿಧ ಅನುದಾನಗಳಿಂದ ನಾವು ಮಾಡಿರುತ್ತೇವೆ. ಸುಮಾರು 25 ತೆಂಗಿನ ಮರ ಮತ್ತು ವಿವಿಧ ಗಿಡಮೂಲಿಕೆಗಳ ಗಿಡಗಳನ್ನು ನೆಟ್ಟು ರುದ್ರಭೂಮಿಗೆ ಪ್ರಕೃತಿ ಸೌಂದರ್ಯ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇವೆ. ರುದ್ರಭೂಮಿ ಇಷ್ಟೊಂದು ವರ್ಣನೆ ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಬಹುದು. ಹುಟ್ಟು ಹೇಗೆ ಶುಭ ಸಕನವೋ ಅದೇ ರೀತಿ ಸಾವು ಕೂಡ ಒಂದು ಜನ್ಮಕ್ಕೆ ಮುಕ್ತಿ ಕೊಡಿಸಿ ಲಯಕರ್ತನಾದ ಶಿವನ ಸಾನ್ನಿಧ್ಯದಲ್ಲಿ ಐಕ್ಯ ಭಾವನೆ ಕುಟುಂಬಿಕರಲ್ಲಿ ಮೂಡಲಿ ಎಂಬ ಉದ್ದೇಶದಿಂದ ಈ ರುದ್ರಭೂಮಿ ದೇವಭೂಮಿಯಾಗಿರಬೇಕೆಂಬ ಪರಿಕಲ್ಪನೆಯಿಂದ ನಿರ್ಮಿಸಲಾಗಿದೆ. ಆದ್ದರಿಂದ ನಾವು ನಡೆದುಕೊಂಡು ಬಂದಿರುವ ಈ ಚಿಕ್ಕ ವರದಿಯನ್ನು ಸಭೆಯ ಮುಂದೆ ಮಂಡಿಸಲು ನಾನು ಇಚ್ಛಿಸುತ್ತೇನೆ. ಅವರು 15 ದಿವಸದೊಳಗೆ ನಮಗೆ ಒಂದು ಸಿಲಿಕಾನ್ ಅನ್ನು ಮಂಜೂರಾತಿ ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳೋದು, ಈ ಸ್ಮಶಾನ ನಾವು ಸರ್ಕಾರ ಎಲ್ಲವನ್ನು ಮಾಡ್ತದೆ, ಆದರೂ ನಮ್ಮ ಊರಿನವರ ಸಹಭಾಗಿತ್ವ ಇದಕ್ಕೆ ಜಾಸ್ತಿ. ಯಾಕಂತ ಹೇಳಿದ್ರೆ ನಮಗೆ ಇದು ಅಗತ್ಯತೆ. ಸರ್ಕಾರ ಮಾಡಿಕೊಟ್ಟರು ಸಹ ಅದರ ನಿರ್ವಹಣೆಯನ್ನು ಗ್ರಾಮದವರು ಮಾಡಬೇಕು. ಯಾಕಂತ ಹೇಳಿದ್ರೆ ಗ್ರಾಮದವರು ಮಾಡದಿದ್ದರೆ ಇದು ನಿರ್ವಹಣೆ ಆಗುವುದಿಲ್ಲ.
ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಆದ್ದರಿಂದ ನಾನು ಎಲ್ಲ ನಮ್ಮ ಮೂಡುಪೆರ್ರ ಮತ್ತು ಈ ಗ್ರಾಮದವರಿಗೆ ಹೇಳುವುದೆಂದರೆ, ಇನ್ನು ಮುಂದೆಯೂ ನಾವು ಈ ಈಶ್ವರನ ಸಾನ್ನಿಧ್ಯದಲ್ಲಿ ಒಂದು ಚಪ್ಪರವನ್ನು ಮಾಡಲಿಕ್ಕೆ ಉಂಟು. ಅದಕ್ಕೂ ನಾವು ನಮ್ಮ ಶಾಸಕರ ಹತ್ರ ಹೇಳಿದ್ದೇವೆ ಮತ್ತು ತಾಲೂಕು ಪಂಚಾಯತ್ ಇವರ ಹತ್ರ ಹೇಳಿದ್ದೇವೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಹೇಳಿದ್ದೇವೆ, ಪಂಚಾಯತ್ ಮೆಂಬರ್ ಹತ್ರ ಹೇಳಿದ್ದೇವೆ, ಪಂಚಾಯತ್ ಅಭಿವೃದ್ಧಿ ಕೇಳಿ ಎಲ್ಲರೂ ತಮ್ಮ ಅನುದಾನದಲ್ಲಿ ಒಂದು 5% ವರ್ಷಕ್ಕೆ ನಮಗೆ ಕೊಟ್ಟರೆ ನಿರ್ವಹಣೆ ಮಾಡಬಹುದು. ಮತ್ತು ನಮಗೆ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಸಿಲಿಕಾನ್ 100 ಮರಣ ಆಗುವಾಗ ಅದರದ್ದು ಒಂದು ಬಾರ್ಕೋಡ್ ಅಂತ ಉಂಟು, ಅದು ಖಂಡಿತವಾಗಿ ಹೋಗ್ತದೆ. ಅದಕ್ಕೆ 30,000 ರೂಪಾಯಿ ಇದೆ. ನಾವು 2 ಸರಿ ಚೇಂಜ್ ಮಾಡಿದೆವು. ನಾವು ಇಲ್ಲಿ ಒಂದು 3,000 ರೂಪಾಯಿ ತೆಗೆದುಕೊಂಡ್ರೆ ಅದರಲ್ಲಿ 1,000 ನಮ್ಮ ಶವ ಸಂಸ್ಕಾರ ಮಾಡುವಂತೆ ಹೋಗ್ತದೆ. ಈಗ ಕಟ್ಟಿಗೆಗೆ ತುಂಬ ರೇಟ್ ಆಗಿದೆ. ಆದ್ದರಿಂದ ತಾವುಗಳು ಸರ್ಕಾರದಿಂದ ಮತ್ತು ದಾನಿಗಳು ಇದಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅಂತ ಹೇಳುತ್ತಾ ನನ್ನ ಚಿಕ್ಕ ಸಮಿತಿಯಿಂದ ಪಡುಪೆರ್ರದಲ್ಲಿ ಈ ಒಂದು ರುದ್ರಭೂಮಿಯ ಸಲುವಾಗಿ ಈ ನಿರ್ವಹಣಾ ಸಮಿತಿಯಿಂದ ಹಲವಾರು ವರ್ಷಗಳಿಂದ ಇದನ್ನು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಮನಸ್ಥಿತಿಯೊಂದಿಗೆ ಕೆಲಸ ಮಾಡ್ತಿರೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮ್ಮಲ್ಲಿ ಸಾವು ಹುಟ್ಟು ಎಲ್ಲ ಗೊತ್ತಿರುವಂಥ ವಿಷಯ, ನಮಗೆಲ್ಲರೂ ಸಹ ಗೊತ್ತಿದೆ. ಟು ದ ಪಾಯಿಂಟ್ ಬರಲಿಕ್ಕೆ ಹೋದರೆ, ನಮ್ಮ ಸಂಸ್ಕೃತಿಯಲ್ಲಿ ಈ ಸತ್ತ ನಂತರ ಸಾವಿಗೀಡಾದ ನಂತರ ನಾವು ದೇಹವನ್ನು ಹೇಗೆ ಏನೆಲ್ಲ ಸುಡುವುದಿರ್ಬೋದು, ಅದೆಲ್ಲ ವಿಷಯಗಳಿಗೆ ಅಂತ್ಯೇಷ್ಟಿ ಅನ್ನುವಂಥ ಹೆಸರಲ್ಲಿ ಕರಿತೇವೆ. ಅಂತ್ಯದಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ ಅಂತ್ಯೇಷ್ಟಿ ಅಂತ ಹೇಳ್ತೇವೆ. ಅದಾಗುವುದಿಲ್ಲ ಅಂತ ಹೇಳಿದ್ರೆ ಸ್ಮಶಾನಕ್ಕೆ ನಾವು ರುದ್ರಭೂಮಿ ಅಂತ ಸಹ ಕರಿತೇವೆ. ರುದ್ರಭೂಮಿ ಯಾಕಂತ ಹೇಳಿದ್ರೆ ಕರಿತೇವೆ ಅಂತ, ಈ ರುದ್ರ ಶಿವ ಸ್ಮಶಾನದಲ್ಲೇ ನೆಲೆಸ್ಕೊಂಡು ಒಬ್ಬ ವ್ಯಕ್ತಿಯ ಆತ್ಮ ದೇಹದಿಂದ ಬಿಡುವವರೆಗೆ, ಅಂದರೆ ಸತ್ತ ನಂತರ ಆತ್ಮ ಬಿಡ್ತದೆ, ಆದರೂ ಜನರಿಗೆ ಸಾವು ಏನು ಅನ್ನೋದು ಗೊತ್ತಾಗುವುದು, ಸಾವಿನ ಮಹತ್ವ ಗೊತ್ತಾಗುವುದು ದೇಹಕ್ಕೆ ಬೆಂಕಿ ಕೊಟ್ಟ ನಂತರ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ತನಕ ರುದ್ರಭೂಮಿಯಲ್ಲಿ ರುದ್ರ ನೋಡ್ತಾ ಇರ್ತಾನೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲೆಲ್ಲ ಇದೆ, ನಂಬಿಕೆ ಸಹ ಇದೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಎಲ್ಲ ಸ್ಮಶಾನಗಳಲ್ಲಿ, ರುದ್ರಭೂಮಿಗಳಲ್ಲಿ ಒಂದು ಶಿವನ ಆರಾಧನೆ ಮಾಡುವಂಥ ವ್ಯವಸ್ಥೆ ಇದ್ದೇ ಇರ್ತದೆ. ಆ ಕಡೆ ಹುಟ್ಟಲಿಕ್ಕೆ ಆಸ್ಪತ್ರೆಗಳು ಒಳ್ಳೊಳ್ಳೆ ಸಿಗ್ತದೆ, ಒಳ್ಳೊಳ್ಳೆ ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದಾರೆ. ಸತ್ತಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು ಯಾರೋ ಹೇಳ್ತಾ ಇದ್ರು ತಮಾಷೆಯಲ್ಲೇ, ಸ್ಮಶಾನದ ತುಂಡ ಮರ ಸೈಪು ಲೆಕ್ಕ ಆವಡಂತ. ಅಂದರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ, ಅಂದರೆ ಒಬ್ಬ ಕೊನೆಯ ಗಳಿಗೆಯಲ್ಲಿ, ಕೊನೆಯ ಸಾವಾದ ನಂತರ ಅವನಿಗೊಂದು ಒಳ್ಳೆಯ ವ್ಯವಸ್ಥೆನ ಮಾಡಿಕೊಡ್ಬೇಕಾದ್ರೂ ಸಮಾಜದ ಕರ್ತವ್ಯ. ಅಂದರೆ ನಾವು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಅದರ ಅಗತ್ಯ ಇದೆ. ಹಾಗಾಗಿ ಈ ಸ್ಮಶಾನದ ಬಗ್ಗೆ ನಾನು ಮಾತಾಡೋದಾದ್ರೆ, ನಾವು ತುಂಬ ಸ್ಮಶಾನಗಳನ್ನು ಮಾಡಿಸಿದ್ದೇವೆ. ಅಚ್ಚುಕಟ್ಟಾಗಿ ಇಲ್ಲಿನ ನಿರ್ವಹಣಾ ಸಮಿತಿಯ ನಮ್ಮ ಅಧ್ಯಕ್ಷರಿರ್ಬೋದು, ಮೋನಪ್ಪಣ್ಣ ಇರ್ಬೋದು, ಇಡೀ ಸಮಿತಿಯ ಸದಸ್ಯರು ಆ ಪಕ್ಷ ಈ ಪಕ್ಷ ಅದು ಇದು ಏನೆಲ್ಲ ಬಿಟ್ಟು ಖಾಲಿ ಒಂದು ಗುರಿಯನ್ನು ಹಿಡ್ಕೊಂಡು ನಮ್ಮೂರಿಗೆ ಒಳ್ಳೆ ಸ್ಮಶಾನ ಕೊಡಬೇಕೆಂಬುದ ಮನಸ್ಥಿತಿಯನ್ನು ಕೆಲಸ ಮಾಡಿದಿರಿ ನೀವು. ಶಾಸಕನಾಗಿ ನನಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಸಮಿತಿಯ ಮೇಲೆ. ಇಡೀ ಸಮಾಜದ ಪರವಾಗಿ ನೀವೊಂದು, ನಾನು ನೋಡಿದೆ ನನ್ನ ಹತ್ರ ಎಷ್ಟು ಸರ್ತಿ ಬಂದರೂ ಸಹ ನೀವೆಲ್ಲರೂ ಸಹ ಅದೊಂದು ಸ್ಮಶಾನದ ವಿಷಯ ಮಾತಾಡದೆ ಹೋಗಿ, ಯಾವ ವಿಷಯಕ್ಕೆ ಬಂದರೂ ಸಹ ಬ್ರಹ್ಮಬಲಾಂಡಿ ದೇವಸ್ಥಾನದ ವಿಷಯಕ್ಕೆ ಬಂದರೂ ಹೋಗೋ ಒಂದು ಸಣ್ಣ ಸ್ಮಶಾನದ ವಿಷಯ ಮಾತಾಡ್ಲಿಕ್ಕೆ ಇದ್ದೇ ಇರ್ತದೆ. 1-2 ಮಿನಿಟ್ ಅವರು ಮಾತಾಡಿ ಹೋಗ್ತಾರೆ. ಮೊನಪಣ್ಣ ಅಂತೂ ನನಗೆ ಗೊತ್ತೇ ಉಂಟದು, ಪದ್ಮನಾಭಣ್ಣ. ಈ ವಿಷಯದಲ್ಲಿ ಬಹುಶಃ ಹಿಂದೆ ಪಂಚಾಯತ್ನಲ್ಲಿ ಅಧ್ಯಕ್ಷ ಆಗಿದ್ದು ಅದೆಲ್ಲ ಗೊತ್ತಿದ್ದವ್ರಿಗೆ ಯಾವುದು ಇಲ್ಲಿ ಅಗತ್ಯ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಇರುವಂಥ ವ್ಯಕ್ತಿ. ಏನಾಗಲಿ, ಇವತ್ತು ನಾವು ಇದನ್ನು ಲೋಕಾರ್ಪಣೆ ಮಾಡುವಂಥ ಕಾಲಘಟ್ಟದಲ್ಲಿ ಇದ್ದೇವೆ. ಸರ್ಕಾರದಿಂದ ಆದಷ್ಟು ಹಿಂದಿಂದ ಸಹ ಮೋಜನ್ ಭಾವ ಇರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಪಂಚಾಯತ್ನವ್ರು ಎಲ್ಲರೂ ಸಹ, ಅದರಲ್ಲಿ ನಾವು ಅದರಲ್ಲಿ ರಾಜಕೀಯ ಮಾಡುವಂಥ ವ್ಯವಸ್ಥೆ ಇಲ್ಲ, ಎಲ್ಲರೂ ಸಹ ದೊಡ್ಡ ಮನಸ್ಸಿನಿಂದ ಸಹಾಯ ಮಾಡುವಂಥ ಕೆಲಸ ಈ ಭಾಗದಲ್ಲಿ ಆಗಿದೆ. ಬಹುಶಃ ಇನ್ನೂ ಸಹ ಚಪ್ಪರ ಮತ್ತು ಇದು ಎಲ್ಲ ಕೆಲವು ದಾನಿಗಳು ಎದುರು ಬಂದಿದ್ದಾರೆ. ಶಾಸಕನಾಗಿ ನಾನು ನಿಮಗೆ 5 ಲಕ್ಷವನ್ನು ಇವತ್ತು ಘೋಷಣೆ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂದರೆ ನಮ್ಮ ಉತ್ತರದಾಯಿತ್ವ ಇದೆ. ಸರ್ಕಾರದಿಂದ ಒಂದು ವೇಳೆ ದುಡ್ಡು ಬರೆದಿದ್ರು ಸಹ ನಾನು ನಿಮಗೆ 5 ಲಕ್ಷವನ್ನು ಮಾಡಿಕೊಡೋದು ಖಂಡಿತ. ಎಲ್ಲಿಂದ ಅದು ಒಂದೇ ನನ್ನ ಫಂಡಿಂದ ಕೊಡ್ತೇನೆ, ಇಲ್ಲಿಂದ ಬೇರೆ ಅನ್ನೋದು ತೆಗೆಸಿಕೊಡುವಂಥ ಕೆಲಸ ಖಂಡಿತ ನಾನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇದು ಅಗತ್ಯವಾದ ಕೆಲಸ. ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಬಹುಶಃ ಈ ಊರಿನ ಜನರಿಗೆ ಸಹಾಯ ಆಗಲಿಕ್ಕೆ ಸಾಧ್ಯ. ಮತ್ತು ಇದರ ಬೇರೆ ರೀತಿಯ ಡೆವಲಪ್ಮೆಂಟ್ ಅಗತ್ಯ ಇದ್ದರೂ ಸಹ ಅದ್ರ ಬಗ್ಗೆ ಸಹ ಚರ್ಚೆ ಮಾಡೋದಾದರೆ ನೀವು ಖಂಡಿತ ಅದರೊಂದು ಪ್ರಪೋಸಲ್ ಕೊಟ್ಟರೆ 5 ಲಕ್ಷ ಬಿಟ್ಟು ಬೇರೆ ಏನಾದರೂ ಮಾಡಲಿಕ್ಕಿದ್ರು ನಾನು ಹೇಳಿ, ದಾನಿಗಳೆಲ್ಲ ಇರ್ತಾರೆ, ಕೆಲವರು ಕೊಡುವಂಥ
ದೊಡ್ಡ ಮನಸ್ಸಿನವರು ಇರ್ತಾರೆ, ಅವ್ರ ಹತ್ರ ಎಲ್ಲ ಮಾತಾಡಿ ಈ ವ್ಯವಸ್ಥೆಯನ್ನು ಮಾಡುವ ಅನ್ನುವಂಥ ಮಾತೊಂದಿಗೆ ಸಮಿತಿಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಮುಂದೆ ಸಹ ಇದೇ ರೀತಿ ಕೆಲಸ ಮಾಡುವಂಥ ಶಕ್ತಿ ಶಿವ ರುದ್ರ ನಿಮಗೆ ಕೊಡಲಿ ಅನ್ನುವಂಥ ಮಾತೊಂದಿಗೆ ನನ್ನ ಮಾತನ್ನು ಶಾಶ್ವತ. ಆ ಆತ್ಮ ದೇಹವೆಂಬ ಒಂದು ನಶ್ವರವಾದಂತಹ ಒಂದು ದೇಹವನ್ನು ಬಿಟ್ಟು ಹೋದಾಗ ಆ ದೇಹಕ್ಕೆ ಸರಿಯಾದಂತಹ ಮುಕ್ತಿ ಕಾಣಿಸುವಂಥದ್ದು ಮಾನವ ಜೀವ ಎತ್ತಿದಂತಹ ನಮ್ಮ ಕರ್ತವ್ಯ ಆಗ್ತದೆ. ಸಂಸ್ಕಾರ ಹೇಳುವಂಥದ್ದು ಕೇವಲ ಮಾನವ ಜೀವನದಲ್ಲಿ ಕಾಣುವಂಥದ್ದು. ಬೇರೆ ಈ ಜಗತ್ತಲ್ಲಿ ಜೀವರಾಶಿಗಳು ಹಲವಾರು ಇವೆ, ಲಕ್ಷ ಕೋಟಿ ಜೀವರಾಶಿಗಳಿವೆ. ಆ ಜೀವರಾಶಿಗಳಲ್ಲಿ ಸದ್ಗತಿಯನ್ನು ಕಾಣಿಸ್ಲಿಕ್ಕಾಗಿ ಶವ ಸಂಸ್ಕಾರ ಯಾವ ರೀತಿಯಲ್ಲಿರ್ಬೋದು, ಅದು ಸುಡುವುದಾಗ್ಬೋದು, ಹೂಡುವುದಾಗ್ಬೋದು, ಅಥವಾ ಬೇರೆ ಜೀವಿಗಳಿಗೆ ಆ ಶವವನ್ನು ದಾನ ನೀಡ್ಬೋದಾಗ್ಬೋದು. ಫಾರ್ಸಿಗಳಲ್ಲಿ ಕೊಂಡೋಗಿ ಸೂರ್ಯ ದೇವಸ್ಥಾನದಲ್ಲಿ ಮೇಲೆ ಇಡ್ತಾರೆ. ಹದ್ದುಗಳು ಆ ದೇಹವನ್ನು ಬಳಕೆ ಮಾಡುವಂಥದ್ದು ಅಥವಾ ಜೀವನದಲ್ಲಿ ಮಾತ್ರ ಇರುವಂಥದ್ದು. ಆ ಒಂದು ಮುಕ್ತಿಯ ಪ್ರಕ್ರಿಯೆ ಚಂದದಲ್ಲಿ ಆಗಬೇಕು ಎಂಬಂತಹ ಒಂದು ಧ್ಯೇಯದಿಂದ ಈ ಮೂಡು ಪರಾರದಲ್ಲಿ ಕಳೆದ 7 ವರ್ಷಗಳಿಂದ ಸತತವಾಗಿ ಪ್ರಯತ್ನಪಟ್ಟು ಒಂದು ಒಳ್ಳೆಯ ಸುಸಜ್ಜಿತ ಸ್ಮಶಾನ ನಿರ್ಮಾಣ ಆದಂಥದ್ದು. ಅಂತಹ ಕೆಲಸಗಳನ್ನು ಮಾಡುವಂತಹ ಗುರುತರವಾದ ಜವಾಬ್ದಾರಿ ನನ್ನ ಮೇಲಿದೆ. ತಾವು ತಕ್ಕದಾದಂತಹ ಒಂದು ಪ್ರಪೋಸಲ್ ಒಟ್ಟಿಗೆ ಬಂದರೆ ಖಂಡಿತವಾಗಿಯೂ ಮುಂದಿನ ಆ್ಯಕ್ಷನ್ ಪ್ಲ್ಯಾನಲ್ಲಿ ಆ ವಿಷಯವನ್ನು ಎತ್ತಿಕೊಳ್ಳುವಂತಹ ಪ್ರಯತ್ನ ನನ್ನಿಂದ ಆಗ್ತದೆ. ಎಲ್ರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ಕರೆದದ್ದಕ್ಕೆ ನೂತನ ವಿಶ್ರಾಂತಿಧಾಮ ಕಚೇರಿ ಶಾಶ್ವತ ಚಪ್ಪರ ಲೋಕಾರ್ಪಣಾ ಸಮಾರಂಭದ ವೇದಿಕೆ ಉಪ್ಪುನಂಚಿನ ಮಾತ ಹಿರಿಯರ್ನಕ್ಲೆ ಸೇರೆ ಹೆಚ್ಚಿನ ಕ್ರೆಡಿಟ್ ನಮ್ಮ ತೋಂದು ಬೈದ ಬೇತೆ ಬೇತೆ ಕೆಲಸ ಮಲ್ತೊಂದು ಉಪ್ಪುನಂಚಿನ ಸಂದರ್ಭ ಅವು ಗಟ್ಟದ ಮಿತ್ತದಲ ಕೆಲಸ ಮಲ್ದ, ಗಟ್ಟದ ತಿರ್ತಲ ಕೆಲಸ ಮಲ್ದ, ಸ್ಮಶಾನ ಎಂಚೊಂಡು ಪಂಡ ಎಕಡೆ MLA ಪನ್ನಲ್ಲಿಕನೆ ಪುಟ್ಟೆರನಕ್ಕೆ ಮಲಮಲ್ಲ ಆಸ್ಪತ್ರೆಯಲ್ಲಿ ಉಪ್ಕೊಂಡು ಆಂಡ 11 ಪೋಪುನಂಚಿನ ಸೈಪುನಂಚಿನ ಸಂದರ್ಭಡು ಐದು ಓಲ್ ಪೊತ್ತವಡು ದಾದ ಪೊತ್ತವಡು ಬಂಪುನಂಚಿನ ಒಂಜಿ ಸಂದರ್ಭಡು ಅವ ನೆಗ್ಲಿಜೆನ್ಸಿ ಅತ್ತನಾಂಡ ಆ ಒಂಜಿ ಪ್ರದೇಶಕ್ಕೆ ಪೋಯರೆ ಪೋಡ್ಪುನಂಚಿನ ಪರಿಸ್ಥಿತಿದ ಒಂಜಿ ವಾತಾವರಣ ನಮ್ಮ ಒಂಜಿ ಪುಣನು ಪೊತ್ತವನಂಚಿನ ತುಪ್ಪ ಅಂಡ್ ಐಕೊಂಜಿ ಮುಕ್ತಿ ಕೊಡು ಅತಂದ ಆ ಒಂಜಿ ಶವಗಲ ಒಂಜಿ ಉನ್ನತವಾಯಿನಂಚಿನ ಅತನ ಒಂಜಿ ಮಿತ್ತದ ಒಂಜಿ ಗೌರವ ಕೊರಡು ಪನ್ಪನ ಅಂಚಿನ ಒಂಜಿ ಮನಸ್ಥಿತಿದ ನಮ್ಮ ಒಂಜಿ ಸಮಾಜದ ಪರಿವರ್ತನೆ ಆಪನಂಚಿನ ಒಂಜಿ ಪರಿವರ್ತನೆ ಆವೋಡು ಪನ್ಪನ ಅಂಚಿನ ಒಂಜಿ ಕೆಲವು ಸಂಘ ಸಂಸ್ಥೆಗಳದಾದ ಉಂಡು ಐಕೊಂಜಿ ನಿರಂತರ ಪ್ರಯತ್ನ ಹುಡುಕುವ ಬಹುಶಃ ಆ ಒಂಜಿ ನಿರಂತರ ಪ್ರಯತ್ನದ ಒಂಜಿ ಸಂಘ ಸಂಸ್ಥೆ ನಮ್ಮ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿ ನಮ್ಮ ಮೂಡು ಪೆರಾರದ ಈ ಒಂಜಿ ಸಂಘಗೂ ಸಲ್ಲುನು ಪನ್ಪನಂಚಿನ ಒಂಜಿ ಪಾತೆರ ಪನೊಂದು ಸರಿಸುಮಾರು 2015 ಪಂಡ 2015 ಒಂಜಿ ಪೇಪರ್ ಒಂಜಿ ಆರ್ಟಿಕಲ್ ಬರ್ತಿತ್ತು ನಟ್ಟೆನೆ ಪಂಡ ಈ ಒಂಜಿ ಸಮಿತಿದ ಬಗ್ಗೆ ಅತ್ತನ ಸಮಿತಿ ನಮ್ಮ ಈ ಸ್ಮಶಾನದ ಬಗ್ಗೆ ಏನಪ್ಪಗ ತೆಂಕಮಿಜಾರಡು ಒಂಜಿ ಗ್ರಾಮ ಪಂಚಾಯತ್ ಮೂಜಿ ಸ್ಮಶಾನ ಮಲ್ತದ್ದು ಕುಲ್ಲುದು ನಯ ಅಪಗ ಮುಕ್ತಿಧಾಮ ಶಾಂತಿಧಾಮ ಬೊಕ್ಕ ಮೋಕ್ಷಧಾಮ ಪಂಡದು ಆ ಒಂಜಿ ಗ್ರಾಮ ಪಂಚಾಯತ್ ಮೂಜಿ ಆ ಸಂದರ್ಭಡು ಮಂಗಳೂರು ತಾಲೂಕುಡೆ ಓಲ್ಲ ಇಜ್ಜಿ ಮೂಜಿ ಒಂಜಿ ಗ್ರಾಮ ಪಂಚಾಯತ್ ಮೂಜಿ ಸ್ಮಶಾನಗಳು 2015 ಒಂಜಿ ಜನವರಿ ಪೇರೆನ್ನಡೆಗೆ ಸರ್ ನಿಖಿಲ್ ಮೂಜಿ ಇಂದು ಮಲ್ದಾರ ರುದ್ರಭೂಮಿಲ್ ಒಂದು ಎಂಚ ಮಲ್ದಾರ ಒಂದು ದಾದ ಒಂದು ಕೇಂದ್ರ ಬರ್ತೇನೆ ಐದು ಒಂಜು ವಾರ ತುಂಬು ವಿಜಯ ಕರ್ನಾಟಕದ ಒಂಜಿ ನ್ಯೂಸ್ ಬತ್ತಿತ್ತು ಅಪಗ ರಿಪೋರ್ಟರ್ ಮೂಲತ ಡೊಂಬಯ್ಯ ಇಡುಕಿದು ಬಂದದ್ದು ಈ ಪ್ರದೇಶದ 2015 ಸ್ಟೋರಿದು
ಎಂಕ ಅವು ಬಾರಿ ಕ್ಲಿಯರ್ ಉಂಡು ದಾದ ಬಂಡ ಐಟ್ ಈ ಸ್ಮಶಾನದ ಬಗ್ಗೆ ಒಂಜಿ ಬಾರಿ ಟೀಕೆ ಅದು ಒಂಜಿ ಆರ್ಟಿಕಲ್ ಬತ್ತಿತ್ತು. ಆರ್ಟಿಕಲ್ ಆದ ಒಂಜಿ 10 ದಿನ ಒಟ್ಟು ಒಂಜಿ ಜನ ಬರ್ತಂಡು ಸರ್ ನಿಕ್ಲು ಎಂಚ ಮಲ್ತೊಂದುಲ್ಲಾರು ದಾದ ಮಲ್ತೊಂದುಲ್ಲಾರು ನಿಕ್ಲು ಎಂಚ ಅನುದಾನ ಓಲ್ತಿಕೊಂಡು ದಾದ ಅಂತ ಪೂರ ಕೇಂಡಿರು. ಅಲ್ಪಟ್ಟು ನಮ್ಮ ಒಂಜಿ ಅಭಿಪ್ರಾಯನ ಅಭಿಪ್ರಾಯ ಪಂಡಿ ನೋಡಿದಕ್ಕೆ ಯಾರನೊಂಜಿ ಇಜ್ಜಿ ಸರ್ ಎಂಕಲ್ನ ಮಲ್ತೊಂದುಲ್ಲ ಐನ ನೇನ ನೆಕ್ಕೊಂಜಿ ಪ್ರಪೋಸಲ್ ಎಂಕಲ್ನ ಪಡುಪೆರಾಡು ಪಂಚಾಯತ್ ಕೊರ್ತಾ ಪಂಕೊಂದೊಂಜಿ ವಿಚಾರ ಪಂಡಿದೆ. ಅಂಚ ಕೇಂದ್ರನ ಆ ಜನ ಇರೋಲ್ಲೇರ 2015 ಅವೇ ನಮ್ಮ ಪದ್ಮನಾಭರು ಇನ್ನಿತ ಈ ಇಡೀ ಒಂಜಿ ವಿಷಯದಾದೊಂಡು ಆತನ ನಿರ್ವಹಣೆದಾದೊಂಡು ಆನಿ ಒಂಜಿ 10 ವರ್ಷದ ದುಂಬು ನಮ್ಮ ಒಂಜಿ ಕಾಂಟ್ಯಾಕ್ಟ್ ಆತನ ಒಂಜಿ ಸಂಪರ್ಕ ಆತನ ಒಂಜಿ ಮನುಷ್ಯ ಇನಿ ಮುಟ್ಟಲ ನಮ್ಮ ಒಂಜಿ ಬಾಂಧವ್ಯೋಡೆ ನಮ್ಮ ಒಂಜಿ ಮಿತ್ರತ್ತೋಡೆ ಆರೊಂಜಿ ಬೊಳೆಯೊಂದುಲ್ಲೇರು ಐತ ಒಟ್ಟಿಗೆನೆ ಐತ ಸಲಹೆ ಸೂಚನೆ ದಾದೊಂಡು ನಮ್ಮ ಕೇನೊಂದು ಪತ್ತೊಂದು ಐನೊಂಜಿ ನಿರಂತರ ಆ ಒಂಜಿ ಅಭಿವೃದ್ಧಿದ ಕಾರ್ಯದಾದೊಂಡು ಆ ಒಂಜಿ ಸಂಪರ್ಕೋಡೆ ನಮ್ಮೊಟ್ಟಿಗೆ ಇತ್ತಿನಾರು ನಮ್ಮ ಪದ್ಮನಾಭರು 2015 ಈ ಒಂಜಿ ವಿಚಾರಡ ಬದ್ದು ಪಾತೆರದ ನಾರು ಬಹುಶಃ ಯಾನ್ ಖಂಡಿತ ಈ ಒಂಜಿ ಮಾದರಿ ಆಯ್ನಂಚಿನ ಒಂಜಿ ಸ್ಮಶಾನನು ನಿರ್ಮಾಣ ಮಲ್ಪೆರೆ ಅಕ್ಲ ಒಂಜಿ ತಂಡದಾದೊಂಡು ಆ ತಂಡ ನಿರಂತರ ಪ್ರಯತ್ನ ಬರೋದುಂಡು. ಐಕ ನಮ್ಮಿಟದಾದೊಂಡು ಬಂಡ ಯಾಲೋರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ ಕೆಲಸ ಮಲ್ತದ್ದು ಐತೊಟ್ಟಿಗೆನೆ ನಮ್ಮ ಮೂಲ ಪಡುಪೆರಾರದ ಸದಸ್ಯರನ್ನಕ್ಲೇರು ಅಧ್ಯಕ್ಷರನ್ನಕ್ಲೇರು ನಮ್ಮ ದಾದ ಅನುಭವ ಬಂಡ ಸ್ಮಶಾನ ಪನ್ಪುನ ಒಂಜಿ ಲೀಸ್ಟ್ ಇಂಪಾರ್ಟೆಂಟ್ ಬಂಡ ಐಕೊಂಜಿ ಕೊನೆಯ ಐಕೊಂಜಿ ಅವಕಾಶ ಅಂತ ಅನ್ಪರು ನಮ್ಮ ದಯ ಬಂಡ ಎಲ್ಲಂಜಿ ಒವ್ವಾಣಲ ಒಂಜಿ ಅಲ್ಪ ಒಂಜಿ ವಿಚಾರ ಬಂದಾಗ ಸ್ಮಶಾನ ಅಂದ ಬಂಡ ನಮ್ಮ ತರೆಟದಾದ ಬೋಪುನ ಬಂಡ ಅವು ಅಪಶಕುನ ಬಂಡದಂದು ಒಂಜಿ ಇನಿ ಇಲ್ಲ ಎನ್ನ ಒಂಜಿ ಏನು ಬಂದಾಗ ಒಂಜಿ ಆಲೋಚನೆ ಅಂತಂದಿಲ್ಲ ಮಸ್ತ್ ಸಾರ್ವಜನಿಕರು ಸೇರಾಯಿರೆಡೆಗೆ ದಯ ಸೇರಾಯಿರ ಬಂಡ ಸ್ಮಶಾನಗೂ ಬೋಪುನಿ ಬಂಡ ನಂಗೊಂಜಿ ಅಪಶಕುನ ಇತ್ತು ನಾಳೆಗ ಅವೊಂಜಿ ಅಂಚ ಪಾತೆರವಲ್ಲಿ ಈ ಸ್ಮಶಾನಕ್ಕೆ ಪೋಪೆ ಪನ್ಪುನಂಜಿ ಪಾತೆರವಲ್ಲಿ ಪನ್ಪುನಂಚಿನ ನಮ್ಮ ಒಂಜಿ ಭ್ರಮೆದಾದೊಂಡು ಅವಿತ್ತೆಲ್ಲ ಉಂಡು ನಮ್ಮಡ ಆ ಒಂಜಿ ಇಲ್ಲಡ ಐತ ಬಗ್ಗೆ ನಮ್ಮ ಒಂಜಿ ಪಾತೆರಜ್ಜಿ ಬಹುಶಃ ಅವೊಂಜಿ ಪೋವಡು ಆ ಒಂಜಿ ಭ್ರಮೆ ಪೋವಡು ಆ ಒಂಜಿ ಪೋಡಿಗೆ ಪೋವಡು ಪನ್ಪುನ ಒಂಜಿ ಉದ್ದೇಶದಾತ್ರನೇ ನಮ್ಮ ರುದ್ರನ ಶಿವನ ಮೂಲ ಒಂಜಿ ಪ್ರತಿಷ್ಠಾಪನೆ ಮಲ್ಪ ಮೂಲ ಒಂಜಿ ಸುಖತಿ ಕೊಡು ಮೂಲ ಒಂಜಿ ಸಂತೋಷತಿ ಕೊಡು ಮೂಲ ಒಂಜಿ ಸಂತೋಷದ ವಾತಾವರಣ ಬೋಡು ಮೂಲ ಒಲ್ಲ ಒಂಜಿ ದುಃಖದ ವಾತಾವರಣ ಉಪ್ಪರೆ ಬಲ್ಲಿ ಪನ್ಪುನ ಒಂಜಿ ವಿಚಾರೋಡು ಮೂಲ ಒಂಜಿ ಶಿವೆ ಬೋಡು ಮೂಲ ಒಂಜಿ ಗಾರ್ಡನ್ ಅತನ ಒಂಜಿ ಉದ್ಯಾನವನ ಬೋಡು ಮೂಲ ಒಂಜಿ ಪ್ರಕೃತಿದ ಸೌಂದರ್ಯ ಬೋಡು ಪನ್ಪುನ ಒಂಜಿ ಉದ್ದೇಶೋಡು ಈ ನಿರ್ವಹಣಾ ಸಮಿತಿ ಬೇರೆ ಬೇರೆ ವಿಚಾರೋಡು ಮೂಲ ಒಂಜಿ ಏಕಾಗ್ರತೆಯನ್ನು ಕೊರೊಂದುಂಡು. ಒಂಜಿ ವಿಚಾರ ಉಂಡು ಶರಣರ ಬದುಕನ್ನು ಮರಣದಲ್ಲಿ ನೋಡ ಬಂಡದಂದು ಶರಣರನ್ನ ಒಂಜಿ ಬದುಕು ಎಂಚೆತ್ತನು ಬಂಡ ಅಕಲ ಒಂಜಿ ಸೈಪುನ ಸಮಯ ತೂಲ ಬಂಡದಂದು ಒಂದು ಮಾತೇನಲ್ಲ ವಿಚಾರ ಶರಣರ ಮಂಡ ಲಿಂಗಾಯತರು ವೀರಶೈವರು ಉಪ್ಪೇಡು ಅವೇ ನಮ್ಮ ಊರಿಗೆ ಬಂದಾಗ ಒಂಜಿ ಎಡ್ಡೆ ಬೇಲೆ ಮಲ್ತನಾಯೆ ಎಡ್ಡೆ ಒಂಜಿ ದಾನ ಮಲ್ತನಾಯೆ ಎಡ್ಡೆ ಒಂಜಿ ಸಮಾಜ ಸೇವೆ ಮಲ್ತನಾಯೆ ಎಡ್ಡೆ ಒಂಜಿ ಸಮಾಜಡು ಗುರುತಿಸಿದ ನಯನ ಒಂಜಿ ಮರಣನು ಎಂಚದೋಡು ಪಂಡ ಐಕ್ ಆಗ ಒಂಜಿ ಅಂತ್ಯ ಸಂಸ್ಕಾರಕ್ಕೆ ಬರ್ಕೊಂಡಂಚಿನ ಜನಕಲ್ನ ಜನಸಂದಣಿನ ತೂದು ಆಯ ಒಂಜಿ ಎಂಚ ವ್ಯಕ್ತಿ ಉಲ್ಲೇ ಪಂಡದೊಂಜಿ ಒಂಜಿ ನಿರ್ಣಯ ಮಲ್ಪೊಲಿ ಬಂಡದಂದು ಆಯನ ಒಂಜಿ ಪೊತ್ತವನಂಚಿನ ಈ ಒಂಜಿ ಪ್ರದೇಶಡು ಎಂಚ ಒಂಜಿ ಜನಕಲ್ನ ಒಂಜಿ ಶ್ರದ್ಧಾಂಜಲಿ ಇಪ್ಪುಡು ಎಂಚ ಒಂಜಿ ಜನಕಲ್ನ ಒಂಜಿ ಆಯಗೊಂಜಿ ಸಂಬಂಧಪಟ್ಟ ಒಂಜಿ ಮೋಕ್ಷತೆ ಕೊಡು ಪನ್ಪುನ ಜನಕಲ ಪ್ರಾರ್ಥನೆ ಉಂಡು ಆ ಪ್ರಾರ್ಥನೆ ಅನಗ ಈ ಒಂಜಿ ಪರಿಸರ ಎಡ್ಡೆ ಬೋಡು ಪನ್ಪುನ ಒಂಜಿ ಮನೋಧರ್ಮಡು ಈ ಒಂಜಿ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿ ಮೂಲಕ ಬಾರಿ ಶೋಕದ ಒಂಜಿ ಕೆಲಸ ಮಲ್ದಡು ಅಪರಿಚಿತ ಊರತ್ತು ಪಡುಪೆರಡು ದೇವದ ಒಂಜಿ ಬಲ ದೈವದ ಬಲಟು ಮೂಲು ಮಸ್ತ್ ಸಮಯ ಕೆಲಸ ಮಲ್ದೆ ಬಸ್ಪೇಟ್ಲ ಸರಿಸುಮಾರು ಒಂಜಿ 5 ವರ್ಷ ಕೆಲಸ ಮಲ್ದೆ ಈ ಒಂಜಿ ಗ್ರಾಮ ಪಂಚಾಯತ್ದ ವ್ಯಾಪ್ತಿಡ್ಲ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿನಲ್ಲ ಅಲ್ಪದೊಂಜಿ ಕ್ಷೇತ್ರಡ್ಲ ಒಂಜಿ ಕೆಲಸ ಮಲ್ತಿನ ಒಂಜಿ ತೃಪ್ತಿ ಎಂಕೊಂಡು ದೇವಬಲತ ಈ ಒಂಜಿ ಪ್ರದೇಶದ ಈ ಒಂಜಿ ಮಣ್ಣಡು ಈ ಒಂಜಿ ಎಡ್ಡೆ ಕಾರ್ಯ ಈ ಒಂಜಿ ನಿರ್ವಹಣಾ ಸಮಿತಿ ಮಲ್ತೊಂದುಂಡು ಏರ್ಲ ಮಲ್ಪಂದಂಚಿನ ಏರ್ಲ ಮಲ್ಪರೆ ಕೋಡಿನಂಚಿನ ಒಂಜಿ ಅತನ ಎಂಕ್ ಬೊರ್ಚಿ ಪನ್ಪುನ ಒಂಜಿ ನೆಗ್ಲೆಕ್ಟ್ ಅತನ ಒಂಜಿ ನಿರ್ಲಕ್ಷ್ಯದ ಒಂಜಿ ಈ ಒಂಜಿ ಕಾರ್ಯಗೂ ಈ ಒಂಜಿ ನಿರ್ವಹಣಾ ಸಮಿತಿ ಎಂಕಲ್ ಮಾದರಿಯಾದ ಮಂತೊಂದುಲ್ಲ ಪನ್ಪುನಂಚಿನ ಒಂಜಿ ತೋಚ್ಪದ ಇದಿ ನಮ್ಮ ಮೂಡು ಪೆರರ ಪಡು ಪೆರರಗ್ ಒಂಜಿ ಪೆರ್ಮೆ ಹೆಮ್ಮೆನು ಅವು ಕೊಂದೈದಿನೊಂದು ಪನ್ನ ಎನ್ನಲೆ ಕಡೆ ತಪ್ಪು ಒಂಜಿ ಜಾಗಡ ಒಂಜಿ ಗುಣಪ್ಪುಂಡು ಒಂಜಿ ರೇಂಜ್ ಪನ್ಪೇರು ವಾಯ್ ಬಂದು ಗುಣಪ್ಪುಂಡು ಆ ಗುಣಟ್ಟು ಮೂಲ ಸ್ಮಶಾನದ ಗುಣಪ್ಪನಾಗ ಸ್ಮಶಾನ ಆವಡೆ ಅವು ಪೊರ್ಲೋಡು ಆವಡ ಐಕ ತಕ್ಕ ವ್ಯಕ್ತಿನ ಒಂಜಿ ಭಾವನೆಲ್ಲ ಬೋಡು ಮುಂತ ಮನಸ್ಸು ಎಡ್ಡೆ ಎತ್ತಂಡು ಅಕ್ಕಳಿಗೆ ಮೂಲ ಒಂಜಿ ಸ್ಮಶಾನದ ಬಗ್ಗೆ ಅರಿವು ಇತ್ತಂಡು ಸ್ಮಶಾನ ಎಂಚ ಬೋಡು ದಾಯಗ ಬೋಡು ಹಿಂಗೆ ಸಸರ ಮಲ್ಪ ಸ್ಮಶಾನ ಮಾಡ ಇಂಚ ಪೊತ್ತಂಡು ಬೋಡೊಂದು ನಿಜವಾದ ಕೈಲಾಸ ವಾಸ ಎಂದು ಸ್ಮಶಾನ ವಾಸಿ ಶಿವ
ಇಡೇ ಬತ್ತನ ನಿಜವಾದ ಶಿವಾಲಯಗೆ ಪೋಯ್ಲಕ್ಕನೆ ಶಿವನ ಅನುಗ್ರಹ ದೆತ್ತೊಂಡ್ಲಕ್ಕನೆ ಅಂಚಿತನ ಭಾವನೆ ಈ ಕಮಿಟಿ ಇತ್ತಂದು ಈ ನಿರ್ವಹಣಾ ಸಮಿತಿ ಇತ್ತಂದು ಅಕಲ್ನ ಎಡ್ಡೆ ಭಾವನೆಗೆ ದೇವರ ಸಹಾಯ ಮಂತೇರು ಐಕೆ ತಕ್ಕ ಸಹಕಾರ ಧರ್ಮಸ್ಥಳದವಡು ಸರಕಾರದವಡು ಜನಗಳ ಸಹಕಾರ ತಿಕ್ಕೊಂಡು 10 ಸೇರಿ ಮುತ್ತು ಅಂಚ ಇಂದು ಎಡ್ಡೆ ರೀತಿ ರಾಂಡು ಐಕೆ ಕಾರಣ ಆರು ವಾಸ್ತು ಬರ್ತು ಬಂಡಿருந்து ಆ ಎಡ್ಡೆ ನನಗೆ ಏರ ಮಾತ ತಿಕ್ಕೇರು ಎಡ್ಡೆ ಅಂಡು ಮಾತಲ್ಲಿ ಅನುಗ್ರಹ ಅಂಡು ಎಡ್ಡೆ ನಿಜವಾದ ಇಡೆ ಬಂದಾಗ ನಿಜವಾದ ಇಂಗ್ಲಿಷ್ ಸ್ಮಶಾನದ ಭಾವನೆನೇ ಪೂಜಿ ದಾನೊಂದು ದೇವಸ್ಥಾನ ಗೊತ್ತಿಲ್ಲಕ್ಕೇ ಪುಂಡು ಆತ ತಂಪು ಆತ ಒಂಜಿ ತುಲ ಮರಕುಲು ಏತ್ ಅಮೃತ ಸದೃಶವಿನ ಮರ ರಕ್ತ ಚಂದನ ಅವು ಮಾತಲುಂಡು ಐಟಿ ಎಡ್ಡೆಡ್ಡೆ ಎಂಗ್ಲಿಗೆ ವೈಬ್ ಬರ್ಪುಂಡು ಆರೋಗ್ಯವರ್ಧಕ ಮರಕುಲವು ಅವು ತುಲೆ ಈ ಜಾಗಡ್ ಬುಲೇಡು ಅಂಡ ಎಂದು ಸ್ಮಶಾನ ನಿಜವಾಗಿ ತುಲೆ ಏತ್ಲಾಕಿ ಬುಲೇತಿಂಡವು ಅಂಚಾದ ಈ ಜಾಗಡ್ ಆತ ಪವಿತ್ರತೆ ಉಂಡು ಆತ ಎಡ್ಡೆ ಉಂಡು ಅಂಚಾದ ಎಡ್ಡೆ ರೀತಿಯ ಕಾರ್ಯಕ್ರಮ ಅಂತದಾರೆ ಸ್ಮಶಾನಕ್ಕೆ ಎಡ್ಡೆ ಒಂಜಿ ವ್ಯವಸ್ಥೆ ಕೊಡ್ತಾರೆ ನಿರ್ವಹಣೆ ಮಾಡ್ತಿದ್ದಾರೆ ಇಂದೆಟ್ಟು ಸೇರಿದ ಮಾತೆಲ್ಲ ಆ ಈಶ್ವರ ದೇವರು ಮಾತಾ ಭಗವಂತ ದೇವರು ಅನುಗ್ರಹ ಮಾಡ್ಪಡು ನನ್ನೆಲ್ಲ ಈ ಜಾಗ ಬೆಳಗುಲಕ್ಕ ಊರಿಗೂ ಸಂಘಟನೆ ಹಾಪಲಕ್ಕ ದೇವರು ಬೆರಿಸಾಯ ಅನುಗ್ರಹ ಮಾಡ್ಪಡು ಬಂದು ಅವಕಾಶಕ್ಕೆ ಧನ್ಯವಾದ. ಜಿಲ್ಲೆಯಲ್ಲಿಯೇ ಇಂಥ ಒಂದು ಉತ್ತಮ ಮೂಲಭೂತ ಸೌಕರ್ಯ ಹೊಂದಿರುವ ಅಚ್ಚುಕಟ್ಟಾದ ಹಿಂದೂ ರುದ್ರಭೂಮಿ ಹೊಂದಿರುವ ಒಂದು ಗ್ರಾಮ ಇದ್ದರೆ ಅದು ಪಡುಪೆರಾರ. ಪಡುಪೆರಾರ ಗ್ರಾಮದ ವ್ಯಾಪ್ತಿಯ ಮೂಡುಪೆರಾರ ಎಂಬಲ್ಲಿ ಮುಂಡಬೆಟ್ಟು ಎಂಬ ರುದ್ರಭೂಮಿ ಎಂದು ಹೇಳಲು ನಾನು ತುಂಬ ಹೆಮ್ಮೆ ಪಡುತ್ತೇನೆ. ಲೋಕಾರ್ಪಣೆಯಿಂದ ಈ ರುದ್ರಭೂಮಿ ಇನ್ನೂ ಸುಸಜ್ಜಿತವಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ವೇದಿಕೆ ಪ್ರಯತ್ನ ಮಲ್ತದ ಆಂಡ ಪೂರ ಪ್ರಯತ್ನ ಮಲ್ಪನೆ ಮಾಡಿ ಆಯ್ಜಿ 5 ಪಕ್ಕ ಎಂಕಲ್ನ ಪದ್ಮ ಸಮಿತಿದ ಅಧ್ಯಕ್ಷರಾಯನ ಪದ್ಮೇರು ಪದ್ಮ ಅಂಚನೆ ಸುರೇಶ್ ಅಂಚನ್ ಭಾಸ್ಕರ್ ಶೆಟ್ಟರು ಸೇರಿದು ಎಡ್ಡೆ ಕೆಲಸ ಮಾಡ್ತೇವೆ. ನಮ್ಮ ಇನ್ನು ಇಪ್ಪುವ ಎಲ್ಲ ಇಪ್ಪುಜ ನಮ್ಮ ಯಾನೊಂಜಿ ಪನ್ಪಿದಾನ ಬಂಡ ನಮ್ಮ ಸತ್ಯಡು ಧರ್ಮಡು ನಡಪಡು ನಮ್ಮ ಐಕೆ ತಪ್ಪರವಲ್ಲಿ ಸತ್ಯ ಧರ್ಮಡು ನಡೆದು ನಂಗೆ ಓಲ್ಲ ಜಯ ತಿಕ್ಕೊಂಡು ಅಂಚಿನ ಎಡ್ಡೆ ಕೆಲಸ ಪದ್ಮ ಮಲ್ತದೇರೆ ಈ ಸಮಿತಿ ತಗೊಂಡು ಮಲ್ತದೇರೆ. ಇನಿ ನಮ್ಮ ಮುಲ್ಪ ಇತ್ತಿನಂಚಿನ ರುದ್ರಭೂಮಿ ಸಾಧಾರಣ ನಮ್ಮ ಜಿಲ್ಲೆಡು ಒಲ್ಲ ಉಪ್ಪಂದು ಪನ್ಪೆ ಆತ ಲಾಯ್ಕ್ ಮಲ್ತದೇರು ದಾನಮಂಡ ಸೈತಿನ ನಮ್ಮ ಒಂದು ಆತ್ಮ ಉಪ್ಪುಡು ಸೈತದ ನಮ್ಮ ಮಸನ ಸೇರುವ ನಮ್ಮ ಒಂದು ಆತ್ಮ ಒಂದು ಅಂಜವಾಡು ಪುಂಜವಾಡು ಅಕಲ್ ನಾನೊಂದು ಜೀವಡ ಒತ್ತದೆ ಅಕಲ್ನ ಪಾತ್ರನ ಯಾನು ಕಣ್ಣಾರ ತೂತೆ ಏಪಲ ಕಷ್ಟ ಕಾಲಡು ಲಾ ಅವು ಬರ್ತದೆ ಅಕ್ಲೆಗೆ ಒಂದು ಇತವ ಜನ ಕೆಲಸನೂ ನಮ್ಮ ಮಲ್ತದ ವಿಶೇಷ ಹೆಚ್ಚಿಗೆ ಎಂಗಳ ಕೆಲಸ ಮಾಡ್ತಾರೆ ಆತ ಅಕ್ಲೆಗೆ ಈತಿನೇಟ ನಮ್ಮ ಒಂಜಿ ಪದ್ಧತಿ ಪ್ರಕಾರ ಅಕ್ಕಲ್ನ ಜಾಗಡು ಒಂಜಿ ಅಕ್ಕಲ್ನ ಅಂತ್ಯ ಸಂಸ್ಕಾರ ಮಲ್ಪನ ಒಂಜಿ ಕ್ರಮ ಕಾಲಾಂತರಡು ನನೈತೆ ಜನಸಂಖ್ಯೆ ಜಾಸ್ತಿ ಆನಾಗ ಸರ್ಕಾರದ ನಿಯಮ ಪ್ರಕಾರ ಅತ್ತನ ವಾತಾವರಣದ ಒಂಜಿ ನೆಕ್ಬೋಡಾದು ಪ್ರತಿಯೊರಿಯನ ಅಂತ್ಯ ಸಂಸ್ಕಾರಗಳ ಹಿಂದೆ ರುದ್ರಭೂಮಿಡೆ ಆವಡು ಪಂಪುನ ಒಂಜಿ ಕಾನೂನು ಬರೆಯರೆ ಸಾಧ್ಯತೆ ಉಂಟು. ಸಂಸ್ಕಾರ ಮಲ್ಪರೆ ಅವಕಾಶ ಇಜ್ಜಿ ಗ್ರಾಮ ಪಂಚಾಯತಿ ಮಟ್ಟಗಲ ಬರು ಅಂಚಾದುಪ್ಪನಗೊಂದು ಮಾತೆರೆಗಲ ಒಂಜಿ ಅವಶ್ಯಕವಾಯಿನ ಒಂಜಿ ಕೇಂದ್ರ ಈ ರುದ್ರಭೂಮಿ ಆರಂಭೋಡು ಇತ್ತೆ ನಮ್ಮ ದುಮ್ಮದ ಸಾಹಿತ್ಯ ಚೌಟಿರು ಪಂಡೇರು ಮಲ್ತ ಪದ್ಮನಾಭರು ಬತ್ತದು ನೆತ್ತ ಒಂಜಿ ಎಂಚ ರುದ್ರಭೂಮಿ ಮಲ್ಪನಾಗ ನಮ್ಮ ಪಡುಪೆರಾರ ಪಂಚಾಯತ್ ಮುಂಡಬೆಟ್ಟದ ಪರಿಸರ ಉಪ್ಪುನ ಈ ರುದ್ರಭೂಮಿನ ತೂದು ಇಂಚೆನೆ ಒಂಜಿ ರುದ್ರಭೂಮಿನ ಅಂಕಲ ಮಲ್ಪೋಡು ಪಂಪುನ ಒಂಜಿ ಮಾರ್ಗದರ್ಶನಗೂ ಪ್ರೇರಕವಾಯಿನ ಒಂಜಿ ಕೆಲಸ ಅತನ ಈ ರುದ್ರಭೂಮಿ ಒಂದು ನಿರ್ಮಾಣ ಆತ ಪಂಚಾಯತಿದ ಶಾಸಕರ್ನ ಅಂಚನೆ ತಾಲೂಕು ಪಂಚಾಯತ್ ಮಾತ ಸಹಕಾರಡು ಈ ರುದ್ರಭೂಮಿ ನಿರ್ವಹಣಾ ಸಮಿತಿದ ಅಕಲ್ನ ಒಂಜಿ ಇಚ್ಛಾಶಕ್ತಿ ಪ್ರಕಾರ ಅಕಲ್ನ ಒಂಜಿ ದುಡಿಮೇಡು ಈ ಒಂಜಿ ಪೊರ್ಲುದ ರುದ್ರಭೂಮಿ ನಿರ್ಮಾಣ ಆತ ಪೊರ್ಲುದ ರುದ್ರಭೂಮಿ ಉಂಡು ಪನ್ಪುನ ಒಂಜಿ
ನೆಮ್ಮದಿ ಮಾತೆರೆಗಳ ಉಂಡು ನಮ್ಮಂಥ ಶುಲ್ಕದ ಬಗ್ಗೆ ಏರೆಗಳ ಒಂಜಿ ಬೇಜಾರಿದ್ದಂದೆ ಭಾರಿ ಸಂತೋಷಡು ಮುಂದ ಒಂಜಿ ನಿರ್ವಹಣೆ ಆಪುನು ಪನ್ಪುನು ಒಂಜಿ ಆತ್ಮತೃಪ್ತಿ ಮುಡುಪೆರ್ರಾದ ಜನಕ್ಕುಲೆಗೆ ಉಂಡು ಜನಕ್ಕಲನ ಸಂಸ್ಕೃತಿ ಟೈಮಡೆ ಇಂಕ್ಲು ಬರಂದು ಪೋಂದುಲ್ಲ ಹುಟ್ಟುನಾಗ ಇಂಕ್ಲು ಆ ಜಾತಿಗಳ ಹುಟ್ಟುಜೇರು ಒಂದು ಮನುಷ್ಯ ಆದ ಹುಟ್ಟುವರು ಇಂಕ್ಲು ಸೈಪುನಾಗ ಆ ಒಂದು ಜಾತಿಗೆ ಸಂಬಂಧ ಆದ ಹುಟ್ಟುವರು ನಮ್ಮಟ್ಟು ಭಾರಿ ಒಂದು ನಮ್ಮ ಧರ್ಮದ ಪಂಪೇರೆ ರುದ್ರಭೂಮಿಯ ಕಬ್ರಸ್ತಾನ ಇಂಕ್ಲೆಟ್ ಪಂಪೇರೆ ಕಬ್ರಸ್ತಾಂಡ್ ಮಲ್ತಿನ ಪುಣ್ಯ ಏಪಗಳ ಸೈಯರ್ಜಿ ಈ ವಾ ಕೆಲಸ ಮಲ್ತು ಬೈ ದಾಬಣಿಗಳ ಪೋಯಿ ಸೈತಿ ಬಗ್ಗೆ ಕೇಳುವೇರು ಅಲ್ಪ ಲಕ್ಕ ದೇಗ್ಲೆಗೆ ಜೀವ ಪಾಡ್ದು ಬಂಗ್ಲಾ ಮಲ್ತು ಗಾಡಿ ತೆತ್ತು ಬೋಡಾದ ಸೃಷ್ಟಿ ಮಲ್ತು ಈ ಎಡ್ಡೆ ತಾನೇ ಹೋ ಮಲ್ತ ಬಂದು ಕೇಳಿ ಅಪ್ಪಗ ಎಂಚಿನ ಎಟ್ಟೆ ಮಲ್ತಿನ ಮಾತ್ರ ಇಂಗ್ಲೆಗೆ ಅದು ಶಾಂತಿ ನೆಮ್ಮದಿ ತಿಕ್ಕೊಂಡು ಅಂಚೊಪ್ಪನಾಗ ಈ ಉದ್ರಭೂಮಿ ಆಪುನಾಗ ಟೈಮ್ ಪದ್ಮನಾಭನ ಅಪ್ಪಗ ಈಗೆಲ್ಲ ಮೆಂಬರ್ ಆದಿಲ್ಲ ಎಗ್ಲುಲ್ಲ ಉಲ್ಲ ಇದು ಜಾಗ ಬೇತೆ ಆದ ಜಗದ ಕೃಷ್ಣಾಮೀನ ಜಿಲ್ಲಾ ಪಂಚಾಯತ್ ಮೆಂಬರ್ ಅಪ್ಪ ಒಂದು ಜಾಗ ಭೇದ ಆಗ್ತಿತ್ತು ಆಯ್ತಾಗ ವಾಸ್ತು ಸರಿ ಇಜ್ಜಿ ಪದ್ಮನಾಭರ ಪಂಡ ಬಕ್ಕ ಸರಿಯಾದ ಈ ಜಾಗ ಬಕ್ಕ ತಿರ್ತು ಬರ್ತದೆ ಅದು ಕಟ್ಟಣ ಭಾರಿ ಪ್ರಯತ್ನ ಮಾಡ 2012 ನಾನು ಉಪಾಧ್ಯಕ್ಷರಾದಿತ್ತೆ ಅವಾಗ ಭಾರಿ ಪದ್ಮನಾಭರಿ ಮಸ್ತ್ ಈ ಸಮಿತಿ ತಗೊಳ್ಳು ಭಾರಿ ಹೋರಾಟ ಮಗಲ ಭಾಸ್ಕರ್ ಶೆಟ್ಟಿ ಅವಾಗ ಸದಸ್ಯರು ಲೇಖಲ ಪಂಚಾಯತ್ ಅವಾಗ ಭಾರಿ ಹೋರಾಟ ಮಲ್ತೀನಿ ದೇವರ ಎಡ್ಡೆ ಆಡಿದ್ದು ಭಾರಿ ಒಂದು ಕೊಲ್ಲದ ಒಂದು ಕಾರ್ಯಕ್ರಮ ಮಾಡಿದ್ವಿ ಜಾಗಡ ಇತ್ತೆ ಈ ಕಾರ್ಯಕ್ರಮಕ್ಕೆ ಪೂರ್ವ ಜನ ಬತ್ತೇರಿ ಸಂತೋಷದ ವಿಷಯ ಅಂಚನೆ ಜಾತಿ ಪಕ್ಷ ಭೇದ ಬಿಡ್ದು ನಮ್ಮ ಪದ್ಮನಾಭರಿ ಎಂಗ್ಲೆ ಲೆತ್ತೇರಿ ಆ ಲೆತ್ತಿನಾಗಿ ಲಕ್ಷ ಲಕ್ಷ ಧನ್ಯವಾದ ದಾದ ಮಾಡಿ ಇಂದು ಈ ಜಾಗಿಗೆ ಮಾತ್ರ ಈ ಪೋಡಿಗೆ ಅಂತ ಮಾಡ ಕಬ್ರಸ್ತಾನ ಅದೇ ಪೋಡಿಗೆ ಹಾಕೊಂಡು ಮಾರ ಸೈಪೇರಿ ಅಲ್ಪ ಉಪ್ಪುನಂತ ಪೋಡಿಗೆ ಹಾಕೊಂಡು ಮಸಾಣ ಅಲ್ಲ ಪೋಡಿಗೆ ಹಾಕ್ಬಿಟ್ಟು ಪೋರೆ ಅಂಚ ಮಾಡ್ಕೊಂಡು ಒಂಜಿನ ಎಂಗ್ಲೆ ಪೋರೆ ಖಂಡಿತ ಉಂಡೆ ಪುಟ್ಟಿ ಬಕ್ಕ ಒಂದೇ ಪೋವಡೆ ಎಂಕ್ಲು ಅವು ದಾಲ ತುಯರಜ್ಜಿ ಎಡ್ಡೆ ಮಂತಿನಿ ಮಾತ್ರ ದಾಯ ಬಂಡ ಪೆರ್ರ ಊರು ಬಂಡ ಬಾರಿ ಒಂದು ಪವಿತ್ರದ ಊರು ಬಲಂಡಿ ಪಂಡು ಸೊತ್ತು ದೇವರುಳ್ಳಿರ್ತ ಅವು ಏರೆ ತಗ್ಗದು ಗೋಪೇರು ಆ ಜಾಗಡು ಏಪರ ಬಿಡ್ದು ಬಾಡುದು ಬಲಂಡಿ ನೆನಪುದಿಲ್ಲ ಪಡು ಪೆರಾಡಕ ಮೂಡು ಪೆರಾಡು ಬಲ ಯಾನು ಒಂದು ಮುಸ್ಲಿಂ ಧರ್ಮಕ್ಕೆ ಹುಟ್ಟಿನಾಯ್ ಆಂಡಲ ಯಾನ್ ಫಸ್ಟ್ ನಮ್ಮದು ಬಲಂಡಿ ಮುಕ್ಕಲ್ದಿ ಐಡ್ ಬಕ ಕಲ್ಕೊಡ ಅಜ್ಜಿ ದರ್ಗದ ಗುರುಕಮ್ನಡು ಅಂಚೊಪ್ಪುನಾಗ ಈ ಜಾಗಡು ಪವಿತ್ರ ಜಾಗ ಏರ್ಲ ಎಡ್ಡೆಡು ಬೋಲೆ ಎಲ್ಲ ಸಮಿತಿ ವಾ ವಿಷಯಗಳ ಎಡ್ಡೆ ಕೆಲಸ ಮಲ್ಪಲೆ ಎಡ್ಡೆ ಕೆಲಸ ಮಲ್ತಿಂದ ಮಾತ್ರ ಈ ಸಾಧನೆ ಆಗ್ಬಿಡು ಪಕ್ಕ ಒಂದು ವಿಷಯ ಬರ್ಪುನಿ ಅನುದಾನಡು ಎಂಕ ಯಾನ್ ದೀಪ ಹೆಂಚಿನ ಕಾರ್ಯಕ್ರಮ ಅಂಡಲ್ಲ ಎಲ್ಲ ದೀಪ 50,000 ರೂಪಾಯಿ ಪದ್ಮಾರು ಇನ್ನೇ ಬಂಡೆ ಗೊತ್ತಾಂಡ ಏನು ಫಂಡ್ ಬಿಡ್ತಾ ಇರ್ತೀನಿ ಎಂಕ ಬರ್ಪುನಿ ಅನುದಾನಡು 50,000 ರೂಪಾಯಿ ಈ ಸಮಿತಿಗೆ ಹೆಂಚಿನ ಬೋಡು ಕಾಮಗಾರಿ ಮಲ್ಕೊಂಡು ಮಲ್ಪಾವಡು ಗೊತ್ತಾಡತ್ತ ಇತ್ತನೆ ಹೊಂಟ ಪಾತ್ರರಿಗೆ ಅವಕಾಶ ಕೊಡ್ತೀನಿ ಮಾತ್ರ ಜನಗಳ ಈ ಸಮಿತಿಯ ಅಧ್ಯಕ್ಷರು ಸದಸ್ಯರಿಗೆ ಒಂದು ಹೊಂದಿಸ್ತಾ ಏನಪ್ಪ ಆಗದ ಮುಗ್ಪೆ ಜೈ ಹಿಂದ್ ಜೈ ಕರ್ನಾಟಕ ಟೀಕೆಗಳು ಬರಂದಿತ್ತನು ಅಪ್ಪ ಒವೆನ್ಲ ಎಂಗ್ಲು ಒಂದು ಮಲ್ಪಂದೆ ಜನ ದಾನಿನಗ್ಲ ಇಲ್ಲಡೆಬಹುದು ದಾನಿ ಎಂಗ್ಲೆ ಹೈಯೆಸ್ಟ್ ಎಂಗ್ಲಿಗೆ ದಾನಿನಗ್ಲು ಪಕ್ಕ ಪಂಚಾಯತಿ ಅಂಚೈತೆ 131 ಬಂಡೇರು ಅಂಚೆನೆ ಪಡುಬೇರ ಗ್ರಾಮುಡೆ 10-15 ಜನ ಮೆಂಬರ್ಗಳು ಒರಿ 50,000 ರೂಪಾಯಿ ಕೊರನು ನಮ್ಮ ಕರ್ನಾಟಕ ನಂಬರ್ 1 ಅದು ಕರ್ನಾಟಕ ನಂಬರ್ 1 ಅದು ಕನವಲಿ ರುದ್ರಭೂಮಿ ಎಂಗ್ಲ ಕನಸುಲು ಅಂಚೆನೆ ಈ ರುದ್ರಭೂಮಿನ ನನ್ನ ನಂಬರ್ 1 ಮಲ್ಪೋಡು ಕರ್ನಾಟಕ ಪಂಪಿನ ಒಂಜಿ ಒಂದೇಟೆ ಎಂಕುಲು ಕೈ ಪಾಡ್ತೀನಿ ಐಕ್ಯದಾಗ ಎಂಕ್ಲೆಗೆ ಒಂಜಿ ಮಾರ್ಗದರ್ಶನ ಒಂಜಿ ಭಟ್ರು ಕೊಡ್ತೇವೆ ಉಳ್ಳೇ ಅರ್ನ ಮಾರ್ಗದರ್ಶನ ಎಂಕುಲು ಅವಳ ತತ್ತದಿಲ್ಲ ಆರು ಎಂಚಪ್ಪ ಅಂತಾರೆ ಅಂಚೆನೆ ಎಂಕುಲು ಪೋವೊಂದುಲ್ಲ ಅಂಚಾದ ಎಂಕುಲು ಕರ್ನಾಟಕ ಫಸ್ಟ್ ಬರ್ಪಿಲೇಕ ಮಲ್ಪೊಡೊಂದು ಪಂಪಿನ ಎಂಕುಲು ಒಂಜಿ ಏಮುಂಡು ಅಂಚೆನೆ ನಮ್ಮ ಎಂಕುಲ ಒಂದೇಟು ಈಶ್ವರನ ಒಂಜಿ ದೊಂಪಾಯರುಂಡು ಅವು ಬಾರಿ ಪೊರ್ಲುಡು ಮಲ್ಪೊಡು ದೇಪಂಡ ಅಂಚ ಒಂದು ಓಲ್ ಒಂಜಿ ಒಂದುಂಡು ಐಕ್ ದಾನಿಲು ಆಯ್ನಾತ್ ದಾನ ಮಲ್ತಾರೆ ಎಂಕ್ಲು ಆಯ್ನಾತ್ ಬೇಗ ಮಲ್ಪುವ ಪಂಡದೇ ಎನ್ನರಡ್ಡು ಬಾತಿರನ್ನು ಉಂಟು ಒಂಜಿ ಶಾಲೆ ಕಟ್ಟಂಡ ಅಥವಾ ಆಸ್ಪತ್ರೆ ಕಟ್ಟಂಡ ಪೂರ ಮಲ್ಲ ಕೆಲಸ ಅನ್ನದಾನ ಮಲ್ತನ ಪೂರ ಮಲ್ಲ ಕೆಲಸ ಐದು ಮಾತಾಡ್ದಲ್ಲ ಇಂಕು ತೋಚುಂಡು ಈ ಸ್ಮಶಾನದ ನೀರು ಮಲ್ಪುನ ಈ ಅವು ಇಂಚಿನ ಹಳ್ಳಿಡು ನಮಗೊಂಜಿ ಸ್ಮಶಾನ ಬೇರೆ ಅಗತ್ಯ ಇತ್ತು ಅಲ್ಪ ಇಂಚಿನ ಒಂಜಿ ಕೆಲಸ ಮಲ್ಪುಣ ನೆದ್ದು ಮಲ್ಲ ಕೆಲಸ ಓಲ ಇಜ್ಜಿಂದು ಯಾನೆನ್ನುವೆ ಬೊಕ್ಕ ಅಂಚೆನೆ ನಮ್ಮ ಊರ್ದ ಜನಕ್ಲೆಗೆ ಬೊಕ್ಕ ಪೂರ ಜನಕ್ಲೆಗೆಲ್ಲ ದೇವರ ಎಡ್ಡ ಮಲ್ಪಡು ಬಂದು ಎನ್ನ ರಡ್ಡು ಪಾತ್ರ ಮುಗಿಪೋಯ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿತ್ರ ಶ್ರೀಯುತ ಡಾಕ್ಟರ್ ವೈ ಭರತ್ ಮೇರೆ ಉಡಾಲ್ಜಿನ ಸಲ್ಮೇನೆ ಸಂದೈತ ಮಲ್ತೊಂದಿಲ್ಲ ಅಂತೆಯೇ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚಿತ್ರ ಶ್ರೀಯುತ ಮಹೇಶ್ ಕುಮಾರ್ ಒಳ್ಳ ಮೇರೆಗಳ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿ ಪರವಾದ ಉಡಾಲ್ಜಿನ ಸಲ್ಮೇನೆ ಸಂದೈತ ಮಲ್ತೊಂದಿಲ್ಲ ಪಂಚಾಯತ್ ಅಧ್ಯಕ್ಷರಾದ ಚಿತ್ರ ಶ್ರೀಮತಿ ಮೀನಾಕ್ಷಿ ಗೌಡ ಮೇರೆಗಳ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿ ಪರವಾದ ಉಡಾಲ್ಜಿನ ಸಲ್ಮೇನೆ ಸಂದೈತ ಮಲ್ತೊಂದಿಲ್ಲ ಶ್ರೀಯುತ ಕೃಷ್ಣ ಮೀನೇರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಎಂಗಳತ್ತು ಕಾರ್ಯಕ್ರಮಗಳಿಗೆ ಸಹಕಾರ ಮಾಡಿದರೆಲ್ಲ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿ ಪರವಾದ ಉಡಾಲ್ಜಿನ ಸಲ್ಮೇನೆ ಸಂದೈತ ಮಲ್ತೊಂದಿಲ್ಲ ಶ್ರೀಯುತ ಸಾಯಿ ಚೌಟೇರಿ
ಅವ್ರನ್ನ ಮಾತಾ ಬೇಲೇನು ಬರಿಕದಿದೆ ಎಂಗ್ಲೊಟ್ಟಿಗಿನಿ ಈ ಒಂಜಿ ರುದ್ರಭೂಮಿದ ಕಾರ್ಯಕ್ರಮಕ್ಕೂ ಎಂಗ್ಲೊಟ್ಟು